ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಮಂಜುನಾಥ್ ಅಂತ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಾವು ಈಶಾ ಅಗ್ರಿ ಸೀಡ್ಸ್ ಕಂಪ್ನಿಯಿಂದ ಬಂದಿದ್ದೀವಿ. ಈಗ ನಾವು ಈ ಪ್ಲಾಟ್ ನೋಡ್ತಾ ಇರೋದು ನಮ್ಮ ನಿಯರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಶಿಡ್ಲಘಟ್ಟ ನಿಯರಲ್ಲಿ ಕಡ್ಸಿಗಿನಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಈ ತೋಟ ಇದೆ. ಈ ತೋಟ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಈಶಾ ಜೈಹೋ ಅಂತೇಳಿ. ಈಗ ಆಲ್ಮೋಸ್ಟ್ ನೀವು ಕೋಲಾರ್ಗೆ ಹೋಗ್ಬೋದು, ಚಿಕ್ಕಬಳ್ಳಾಪುರ ಹೋಗ್ಬೋದು, ಚಿಂತಾಮಣಿಗೆ ಹೋಗ್ಬೋದು, ಯಾವೆಲ್ಲ ಕಡೆ ನೋಡಿದ್ರು ಈಶಾ ಜೈಹೋ ಅನ್ನೋದು ಒಂದು ಬ್ರ್ಯಾಂಡ್ ಆಗಿದೆ. ಈಶಾ ಜೈಹೋ ಇವತ್ತಿಗೂ ಬೇರೆ ವೆರೈಟಿಗಳು ಎಷ್ಟೇ ಬೇರೆ ವೆರೈಟಿ ಬಂದ್ರು ಇವತ್ತು ಮಾರ್ಕೆಟ್ ಅಲ್ಲಿ ಈಶಾ ಜೈಹೋ ಅನ್ನೋದೇ ಟಾಪ್ ರೇಟ್ ಹೋಗ್ತಾ ಇದೆ. ಯಾಕಂದ್ರೆ ನೀವು ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ ಗಿಡ ಇದೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾದ್ರೆ ಈಗ ನಮ್ಮ ಕೋಲಾರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ವೈರಸ್ ಅಂತೇಳಿ ಸ್ವಲ್ಪ ತುಂಬಾ ಹವಾ ಕ್ರಿಯೇಟ್ ಆಗ್ತಾ ಇದೆ. ಅದ್ರಲ್ಲೂ ಈ ಟೈಮಲ್ಲಿ ನೋಡಿ ಒಂದು 0 ವೈರಸ್, ಒಂದು ಚೂರು ಕೂಡ ವೈರಸ್ ಇಲ್ಲ. ಇದೊಂದು ನಮ್ಗೆ ಇನ್ನೊಂದು ರೈತರಿಗೆ ಮುಖ್ಯವಾದ ಬೇಡಿಕೆ ಏನಪ್ಪಾ ಅಂತಂದ್ರೆ ಈ ಜೈಹೋದಿಂದ ಅವ್ರಿಗೆ ಒಳ್ಳೆ ಇಳುವರಿ ಬರುತ್ತೆ, ಮತ್ತೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ಮಾರ್ಕೆಟ್ ಅಲ್ಲಿ ಇವೆಲ್ಲ ಆಲ್ಮೋಸ್ಟ್ ನಾವು ಬೇಜಾನ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ವಿ. ಮಾರ್ಕೆಟ್ ಅಲ್ಲಿ 60% ಜೈಹೋನ್ ಇರುತ್ತೆ ಕಾಯಿ, ಅದರಲ್ಲೂ ಟಾಪ್ ರೇಟ್ ಜೈಹೋನ್ ಇರುತ್ತೆ. ಬೇರೆ ವೆರೈಟಿ ಕಂಪೇರ್ ಮಾಡಿದ್ರೆ ನಮ್ದು ಈಶಾ ಜೈಹೋನ್ ಅಂದ್ರೆ ಒಂದು 100 ರೂಪೀಸ್ 100 ರೂಪೀಸ್ ಎಕ್ಸ್ಟ್ರಾ ಮಾರ್ಕೆಟ್ ಹೋಗ್ತಾ ಇದೆ. ಸಪೋಸ್ ಈಗೂ ಅನ್ಸೀಸನ್ ಇದೆ, ಅನ್ಸೀಸನ್ ಅಲ್ಲೂ ಈಶಾ ಜೈಹೋನ್ ಟಾಪ್ ರೇಟ್ ಹೋಗ್ತದೆ. ಸಪೋಸ್ ಸೀಸನ್ ಅಲ್ಲಿ ಅಪ್ ಟು ನೀವು ಮಾರ್ಚಲ್ಲಿ ಏಪ್ರಿಲ್ ಮಾಡಿದ ತೋಟಗಳಂತೂ ಪಾರ್ಸಲ್ ಬರ್ತಾರಲ್ಲ, ಈ ನಾಸಿಕ್ ಅವರು, ಬಾಂಗ್ಲಾ ಅವರು, ಡೆಲ್ಲಿ ಅವರು, ಇವರೆಲ್ಲ ಬಂದಾಗ ಆ ವೆಂಡರ್ಸ್ ಫಸ್ಟ್ ಕೇಳೋದು ಈಶಾ ಜೈಹೋ ಅಂತೇಳಿ ನಾವು ಒಂದು ಬೋರ್ಡ್ ಇತ್ತಂದ್ರೆ ಅಲ್ಲಿ ಆಲ್ಮೋಸ್ಟ್ 50 ರೂಪಾಯಿ 100 ರೂಪಾಯಿ ರೇಟ್ ಜಾಸ್ತಿನೇ ಕೊಡ್ತಾರೆ. ಯಾಕಂದ್ರೆ ವೆಂಡರ್ ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಈಶಾ ಜೈಹೋ ನಾವು ಒಂದು ವಾರ ನಾವು ವೆಂಡರ್ಸ್ ಹತ್ರ ಮಾತಾಡಿ ತಿಳ್ಕೊಂಡಾಗ ಅವ್ರು ವೆಂಡರ್ಸ್ ಒಂದೇ ಮಾತಾಡ, ಸರ್ ನಿಮ್ದು ಈಶಾ ಜೈಹೋ ನಮಗೆ ಪಾರ್ಸಲ್ ಒಂದು ವಾರ ಆಗಲಿ 8 ದಿವಸ ಆಗಲಿ 10 ದಿವಸ ಆಗಲಿ ನಮಗೆ ಭಯನೇ ಇಲ್ಲ. ಅದೇ ನಾವು ಬೇರೆ ವೆರೈಟಿ ಕಳಿಸಿದಾಗ ನಮಗೆ ಡ್ಯಾಮೇಜ್ ಬಂತು. ಆದರೆ ನಿಮ್ದು 3 ವರ್ಷದಿಂದ ನಾವು ಪಾರ್ಸಲ್ ಕಳಿಸ್ತಾ ಇದ್ವಿ, ನಮ್ಗೆ ಯಾವುದೇ ಥರ ಡ್ಯಾಮೇಜ್ ಇಲ್ಲ. ಈ ವರ್ಷ ಅಲ್ಲ ನೆಕ್ಸ್ಟ್ ವರ್ಷಕ್ಕೂ ನಿಮ್ದು ಈಶಾ ಜೈಹೋನೇ ನಮ್ಗೆ ಬೇಕು ವೆರೈಟಿಗಳು. ಆ ಥರ ವೆಂಡರ್ಸ್ ಕೂಡ ಅದ್ರ ಮೇಲೆ ಫೋಕಸ್ ಇಟ್ಟಿದ್ದಾರೆ. ದಯವಿಟ್ಟು ನಾನು ರೈತರಿಗೆ ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ, ನೀವು ಸ್ವಲ್ಪ ಕನ್ಫ್ಯೂಸ್ ಇಂದ ಹೊರಗಡೆ ಬಂದು ಮಾರ್ಕೆಟಲ್ಲಿ ಏನೋಗುತ್ತೆ ಫಸ್ಟ್ ನಾವು ಫಾರ್ಮರ್ ಅದೇ. ಯಾಕಂದ್ರೆ ಪಾಪ ಎಷ್ಟೋ ಜನ ಫಾರ್ಮರ್ ಏನ್ ಮಾಡ್ತಿದ್ರೆ ಮಾರ್ಕೆಟ್ ಅದಿದ್ದು ತೋಟದಲ್ಲಿ ಬೆಳೆದ್ಬಿಡ್ತಾರೆ. ನಾಳೆ ಬೆಳಿಗ್ಗೆ ಮಾರ್ಕೆಟಿಂಗ್ ಅದು ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಅವಾಗ ಆ ರೈತನಿಗೆ ಆಗೋ ಕಷ್ಟ, ಆ ರೈತನಿಗೆ ಆಗೋ ನೋವು ಯಾರಿಗೂ ಆಗೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಸರ್, ಎಲ್ಲ ರೈತ ಬಂದು ನಾನು ಕೇಳ್ಕೊಂಡು ವಿನಂತಿ ಒಂದೇ, ನೀವು ವೆರೈಟಿ ಬೆಳೆಯೋದಕ್ಕಿಂತ ಇಂಪಾರ್ಟೆಂಟ್ ಮಾರ್ಕೆಟ್, ನಾವು ಬೆಳೆಯೋ ವೆರೈಟಿ ಮಾರ್ಕೆಟಿಂಗ್ ಇದೆಯಾ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಇವತ್ತು ಈಶಾ ಜೈಹೋ ಕೋಲಾರ ಮಾರ್ಕೆಟ್ ಅಲ್ಲಿ ಈಶಾ ಜೈಹೋ ಐತಂದ್ರೆ ಟಾಪ್ ರೇಟ್ ಅಲ್ಲಿ ಇರುತ್ತೆ. ಈಗ ಅನ್ಸೀಸನ್ ಅಲ್ಲೂ ಟಾಪ್ ರೇಟ್ ಇರುತ್ತೆ. ಸಮ್ಮರ್ ಅಲ್ಲಿ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಟ್ಟಿದ್ರೆ ಮಾರ್ಚ್ ಏಪ್ರಿಲ್ ನಾಟಿ ಮಾಡಿ ಸಸಿ ಜೂನ್ ಬರುತ್ತೆ. ಜೂನ್ಗೆ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ವೆರೈಟಿ ಪಾರ್ಸಲ್ಗೆ ಹೋಗ್ಬೇಕು. ಅವು ವೆಂಡರ್ಸ್ ಪಾರ್ಸಲ್ ಇದ್ರೆ ಮಾತ್ರ ಕಾಯಿ ಕ್ವಾಲಿಟಿ ಇದ್ರೆ ಮತ್ತೆ ಒಯ್ತಾರೆ. ಅದಕ್ಕೆ ನಾನು ರೈತರಲ್ಲಿ ಮತ್ತೆ ಕೇಳ್ತಾ ಇದ್ವಿ, ಈ ಸರಿ ಸೀಸನ್ ಅಲ್ಲಿ ನಿಮ್ಗೆ ಜೈಹೋ ಚೆನ್ನಾಗಿ ನಡೆಯುತ್ತೆ. ಇನ್ನೂ ನಾವು ಇಂಪ್ರೂವ್ ಮಾಡಿ ಇನ್ನೂ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ವಿ. ಆಲ್ರೆಡಿ ಹೋಗಿ ತೋಟ ನೋಡ್ತಾ ಇದ್ವಿ, ವೈರಸ್ ತೋಟ ಚೆನ್ನಾಗಿ ತಡೀತಾ ಇದೆ. ಎಲ್ಲ ರೈತರು ಈಶಾ ಜೈಹೋನ್ ಬೆಳೆದು ಇದನ್ನ ರೈತರು ತೋಟದ